ಇದ್ರಾಗ ಪೌಡ್ರು, ವೈಪ್ಸ್, ಮತ್ತು ಮಾಯ್ಶ್ಚರೈಸ್, ಸೋಪು, ಆಯಿಲ್ ಎಲ್ಲ ಇರ್ತೈತಿ ಇದ್ರೊಳಗೆ. ನಾನಿನ್ನು ಬಾಕ್ಸೇ ಓಪನ್ ಮಾಡಿಲ್ಲ. ಎಲ್ಲ ಸೆಟ್ ಐತಲ್ಲ, ತೊಗೊಂಡು ಸೀದಾ ಹಿಮಾಲಯದ ಚಲೋ ಇರ್ಬೋದು ಅಂದ್ಕೊಂಡು ತೊಗೊಂಬಂದೆ. ಹೌದಾ ಯವ್ವ, ನಾವಿಷ್ಟೆಲ್ಲ ಎಲ್ಲಿ ಹಚ್ಚೇವೆ ನಿಮ್ಗೆ? ಆದ್ರೆ ಏನಾಗಿರಿ ಬಂಗಾರದಂಗೆ ಅದೀರಿ. ಇವನ್ ಹಚ್ಚೆ ಚಂದ ಇರ್ತಾವಂತೇಳಿ ಆಯ್ತೇನ ಮಕ್ಕಳಿಗೆ? ಅತಿ ಕೆಮಿಕಲ್ ಬಿಡ ಯವ್ವ ಇವೆಲ್ಲ ಹಚ್ಚೋದು. ಏನಾಗಲ್ಲವ, ಈಗಿನ ಮಕ್ಕಳಿಗೆಲ್ಲ ಹಚ್ತಾರ, ನಡೀತೈತಿ. ಈದ್ ಬಾರಿ ತಂಗಿ. ಅಲ್ಲ ಇದೇನಿದು ಮಕ್ಕಳು ತೆಲಿಗ್ ದಿಂಬು, ಕಾಲಿಗೆ ಹಾಕೊಳ್ಳೋ ಕುಬುಸ, ಅಂಗಿ, ಚಡ್ಡಿ, ಇನ್ನು ಏನೇನೇನೇನೇನೇನೇ ಅದಾವ ಇದ್ರೊಳಗೆ. ಅಪ್ಪ ಇದಕ್ಕೆ ಮಗುಗೆ ಅವಶ್ಯಕತೆ ಇರೋದು ಎಲ್ಲ ಇರ್ತಾವೆ. ಒಂದು 3 ಟಿ ಶರ್ಟ್, 3 ಚಡ್ಡಿ, ಸಣ್ಣ ದಿಂಬು, ತಲೆ ಕಟ್ಟ ಕುಂಚಿ, ಕಾಲಿಗೆ ಹಾಕೋ ಕುಬ್ಸ, ಕೈ ಹಾಕೋ ಗ್ಲೌಸ್, ಆಮೇಲೆ ಆ ಕಡೆದ್ರೊಳಗೆ ತಲೆ ದಿಂಬು ಐತಿ, ಆಮೇಲೆ ಹೊಚ್ಚುದೈತಿ, ಇನ್ನು ಏನೇನ. ಚಲೋ ಬಿಡ, 100 ರೂಪಾಯಿಗೆ 4 ಅಂಗಿ 5 ಅಂಗಿ ಅಂತ ತಗೊಂಡು ಒಂದು ಬೇರೆ 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 ಮಾಡೋ ಬದ್ಲಿ ಇದನ್ನ ಒಂದು ತಗೊಳ್ಬಿಡು ಸುತ್ತ. ಆಮೇಲೆ ನೋಡಕ್ ಚಂದ ಐತಿ, ಹುಟ್ಟಿದ ಮಕ್ಳಿಗೆ ಒಂಥರ ಗಿಫ್ಟ್ ಕೊಟ್ಟಂಗೆ ಕೊಡ್ಬೋದಲ್ಲ. ಆದ್ರೂ ಏನೇನೆಲ್ಲ ತಯಾರು ಮಾಡ್ತಾರೆ ನೋಡ ಈಗಿನ ಮಕ್ಕಳಿಗೆ. ಭಾರಿ ಸುಖ. ನೀವು ಹುಟ್ಟಿದಾಗ ಇವೆಲ್ಲ ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ. ಒಟ್ಟು ನಮ್ಗಂತರೂ ಇವೆಲ್ಲ ಸಿಕ್ಕಿಲ್ಲ. ಹೋಗ್ಲಿ, ಈ ಹುಟ್ಟ ಮಕ್ಕಳಿಗಾರ ಇರ್ಲಿ ಅಂತ ತಂದೆ. ಏ ಇತ್ತು, ನಾನು ಒಂದ್ಸಲ ಇದು ಜಾನ್ಸನ್ಸ್ ಬೇಬಿ ಸೋಪ್ ತಂದು ಕೊಟ್ಟೇನು, ಕೇಳಿ ಮೌನ. ಅಯ್ಯವ್ವ, ನಾವೆಲ್ಲಿ ನಿಮಗೆ ಸೋಪ ಹಚ್ತಿದ್ದಿಲ್ಲ, ಕಡ್ಲಿ ಹಿಟ್ಟು ಹಚ್ಚಿ ತೊಳಿತಿದ್ವಿ. ಒಟ್ಟು ಕಡ್ಲಿ ಹಿಟ್ಟು 1 ಕಿಲೋ 2 ಕಿಲೋ ಚಲೋ ಪುಟ ಕಡ್ಲಿನ ಗಿರಣಿಗೆ ಹಾಕ್ಸಿದ್ವಿ. ಒಂದಿಷ್ಟು ಹಿಟ್ಟು ತೊಗೊಂಡು ಒಂದು ಬಟ್ಲ ಹಾಕೊಂಡು ಎರಿ ಹೊತ್ನಾಗ ಎಣ್ಣೆ ಹೋಗ್ಬೇಕಲ್ಲ, ಅದಕ್ಕೆ ಒಂದಿಟ್ಟು ಹಿಟ್ಟು ತೊಗೊಂಡು ಹಿಂಗೆ ಮೈಗೆಲ್ಲ ತಿಕ್ಕಿ ಬಿಸಿಡು ಸುಡು ನೀರು ಹಾಕ್ಬಿಡ್ತಿದ್ವಿ. ಫಸ್ಟ್ ಎಣ್ಣೆ ಹೆಚ್ಚೆಲ್ಲ ತಿಕ್ಕಿರ್ತಿದ್ವಿ, ಆಮೇಲೆ ಅದನ್ನ ಹಚ್ಚಿಬಿಡ್ತಿದ್ವಿ. ನಾನು ಬೆಳ್ಳಿ ಹಾಲ್ಗಡೆ ತೊಗೊಂಬರ್ಬೇಕು ಅನ್ಕೊಂಡವ. ಆದ್ರೆ ಮತ್ತೆ ನಮ್ಮ ಅತ್ತಿ ಏನಂದು ಹೆಸರದ ಇಡೋದಿದ್ದಾಗ ಮತ್ತೆ ಕರಿತಾರ. ಈಗ ಒಯ್ದು ಅವಾಗ ಬರೆಗೈಲಿ ಹೋಗ್ಯನ, ಮೊದ್ಲ ನಿಮ್ಮ ಅತ್ತಿ ಏನು ತಂದಾರ ಏನಿಲ್ಲ ಅಂತ ಭಾಳ ನೋಡ್ತಿರ್ತಾಳ. ಬೇಡ ನೀನು ಹಿಂಗೆ ಮಾಡು, ಸೀದಾ ಈಗ 1-2 ಅಂಗಿ ಪಂಗಿ ಏನಾರ ಒಂದು ತೊಗೊಂಡೋಗು ಸಾಕು, ಆಮ್ಯಾಗ ಹೆಸರಿದ್ದಾಗ ಕರಿತಾರಲ್ಲ ಅವಾಗ ಬೇಕಾರೆ ಏನಾರ ಒಯ್ಯಾಕೆ ಬರ್ತೈತಿ ಅಂದ್ರು. ಕರೆಕ್ಟಾಗಿ ಹೇಳಾರ ಬಿಡು ನಿಮ್ಮ ಅತ್ತಿ. ಅಲ್ಲ ಹಂಗ ಅದಾಳಿಕಿ, ಈಕಿ ಪುಣ್ಯಾತ್ಗಿತ್ತಿ. ಅಲ್ಲ ಏನ್ ತಂದ್ರು ಏನಿಲ್ಲ ಎತ್ತಂತೆ ಬರೀ ಇದನ್ನ ನೋಡ್ತಿರ್ತಾಳ. ಅದಕ್ಕೆ ಬಾಬಾ ಜೊತೆ ಏನೇನ ತಂದಿ ಅಲ್ವಾ? ನೋಡ್ಲಾ ಶಿವಲಿಂಗ, ಇವೇನ ಹುಟ್ಟಿದ ಮಕ್ಕಳಿಗೆ ಅಂತ ಪೂರ ಒಂದೊಂದೊಂದೊಂದು ಸಪ್ರೇಟ್ ತಗೊಳಂಗಿಲ್ಲ ಈಗ. ಈ ತರ ಬಾಕ್ಸ್ ಒಯ್ದು ಬಿಡುದು, ಇದ್ರಾಗ ಎಲ್ಲಾ ತರ ಬಂದ್ಬಿಡ್ತಾವ. ಚಲೋ ಬಿಡಕ. ನನ್ನ ಅವಳಿ ಜೋಳಿ ನಾಳೆ ಏನ್ ತಂದ್ರು 2 ತರ್ಬೇಕು. ನಿಮ್ಮಣ್ಣ ಅಲ್ಲೇ ಅದಾನ, ಆಕಿನ ನೋಡಾಕಂತೇಳಿ ಹೋಗ್ಯಾನ. ಕೂಸ್ ಎಂತ ಚಂದ ಐತಿ ಗೊತ್ತಾನ, ಸೇಮ ನನ್ನಂಗ ಐತವ, ಗಲ್ಲಾಗಿಲ್ಲ ಎಲ್ಲ ಗಲ್ಲವನ್ ಮಾಡ್ಕೊಂಡು. ಹೋಗು ಅಲ್ಲೇ ಕೊಟ್ಟ ನೋಡಿ ಬಾ. ಸರಿವಾ, ನಾ ಅಲ್ಲೇ ಹೋಗ್ಬರ್ತೀನಿ ತಗೋ. ಹೋಗುವಂತಿ. ಚಾ ಕುಡಿತೇನ? ಬೇಡವ, ಚಾ ಕುಡಿಯೋದು ಬಿಟ್ಟೇನೆ. ಈತಿತ್ತಾಗಂತರು ಬಿಸಿನೀರದು ಕುಡಿದಿರ್ತೇನೆ, ಚಾ ಬೇಡ. ಅವ ಏನು ಹೇಳ್ಬೇಕು ಅಂತಂದೆ ನೆನಪೇ ಹರಿದೆ. ಇವತ್ತು ಏನಾದಾಗಲಿ ಬಿಡು, ನಿಮ್ಮ ಅತ್ತೆ ಚಲೋ ನೋಡ್ಕೊಂತಾಳ, ಏನು ಅನ್ನಂಗಿಲ್ಲಲ್ಲ, ಒಟ್ಟು ಪ್ರೀತಿಯಿಂದ ಅದಾಳಲ್ಲ. ಏನಿಲ್ಲವ, ಚಲೋ ಅದ, ಹಂಗೋ ಏನು ಅನ್ನಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತಾರ. ಮತ್ತೆ ನೀನು ವಾರ್ಗಿತ್ತಿ ಅಕ್ಕಿ ಹಂಗೆ ಸುಮ್ಮನೆ ಇರ್ತಾಳ, ಏನು ಒಳಗಿಂದೊಳಗೆ ಹಚ್ಕೊಡ ಅಂತ ಮಾಡಲೆ? ಅಲ್ಲ ಹೆಂಗೆ ಏನು ತಿಳ್ಕೊ ಇವನ್ನೆಲ್ಲ ಏನು. ಆಮೇಲೆ ಇನ್ನೊಂದು ವಿಚಾರ, ಆಕಿ ಮಾತು ಕೇಳಿ ಎಲ್ಲದ್ರಾಗೂ ಮೂಗ್ ತುರ್ಸ್ಕೊಂಡು ಮುಂದಂಡ ಮಾತಾಡಕ್ಕೆ ಹೋಗ್ಬೇಡ ಏನು. ನಾ ಹೇಳೋದು ಅರ್ಥ ಮಾಡ್ಕೊ. ಎಲ್ಲಿ ಮಾತಾಡ್ಬೇಕು ಎಲ್ಲಿ ಮಾತಾಡಬಾರ್ದು, ಹೆಂಗೆ ಏನು ಎತ್ತ ಎಲ್ಲ ತಿಳ್ಕೊಬೇಕು ನೀನು. ಭಾಳ ಅತಿಯಾಗಿ ನಂಬಕ್ಕೆ ಹೋಗ್ಬೇಡ ಏನ. ಇಲ್ಲವ, ನಾನೆಲ್ಲಿ ಮಾತಾಡಕ್ಕೆ ಹೋಗ್ತೀನಿ ಹೇಳು. ನೋಡವ, ನೀನು ಹುಷಾರ್ದಾಗ ನೀರಷ್ಟ ಅದನ್ನ ಹೇಳಿದ್ದೆ. ಅಲ್ವಾ ಜ್ಯೋತಿ, ಈಗೆಲ್ಲೇ ಊರ್ ಮೇಲೆ ಹೋಗ್ಬೇಕು ಅಂದಿದ್ಯಲ್ಲ, ಯಾವಾಗ ಹೋಗೋರು? ಇಲ್ಲ ಮಾವ, ಹೊಂಟಿಲ್ಲ. ಹೋಗೋದು ಕ್ಯಾನ್ಸಲ್ ಆಯ್ತು. ಯಾಕ, ಎದ್ರ ಸಂಬಂಧ? ನಮ್ಮ ಅತ್ತಿ ಎಲ್ಲದಕ್ಕೊಂದು ಏನಾರ ಅಂತಾಳ. ಬೇಡ ಹೋಗೋದು, ಈಗ ಅವಶ್ಯಕತೆ ಏನೈತಿ, ನೀವು ಹೊಂಟ್ರೆ ಅವರು ಹೋಗಾರ, ಮನೆ ಕಂತು ಕಟ್ಟೋದವು. ಅವ ಅದು ಸ್ವಂತ ಮನೆ ಅಲ್ಲಂತೆ, ಬಾಡಿಗೆ ಮನೆ ಅಂತೆ. ಬಾಡಿಗೆ ಅಂದರೆ ಕಂತು ಐತಂತೆ. ಪೂರ್ತಿ ಎಲ್ಲ ಕ್ಲಿಯರ್ ಆಗಿಲ್ಲಂತೆ. ಹೌದಾ? ಅಯ್ಯೋ ದೇವ್ರೆ, ಇವ್ರು ಮೊದಲೇ ಯಾಕೆ ಹೇಳಿಲ್ಲಂತೆ? ಮತ್ತೆ ನಮಗದನ್ನು ಮೊದಲೇ ಹೇಳಿದ್ರು ಒಂದು ಮಾತವ, ಈಗ ಹೇಳ್ತಾವಲ್ಲ ಇವ. ಏನು ಇದೀ ಕೂಡ್ದಂಗೆ ಕೂಡ್ತಾವ ಏನೋ ನಮಗೆ ಎಲ್ಲಿಂದ ಹುಲಿಯಾರ್ದ ಬಂದು. ಇನ್ನೂ ಬ್ಯಾಂಕಿನ ಕಂತು ಭಾಳ ಐತಂತ ಕಟ್ಟೋದು. ಅದಕ್ಕೆ ಈಗ ಅವ್ನು ಕಟ್ಬೇಕ, ಏನು ಊರಡ್ಡೆ ರೊಕ್ಕ ಹಾಳು ಮಾಡ್ಬೇಕಾ, ಏನು ಅವಶ್ಯಕತೆ ಇಲ್ಲ ಅಂತಂದ್ರು. ನನ್ನ ದುಡ್ಡು ತೊಗೊಂಡು ನಾನು ಹೋಗ್ತೇನಂದ್ರು ಅದಕ್ಕೂ ಪರ್ಮಿಷನ್ ಇಲ್ಲ. ನಾನು ಏನು ಮಾಡಲಿ ಹೇಳು? ಛೇ ಪಾಪವ, ಎಲ್ಲದಕ್ಕೂ ಹಿಂಗೆ ಅನ್ನಕತ್ರೆ ಹಂಗಾರೆ ಮಾಡೋದೇನೈತಿ ಹೇಳು? ಹಂಗಾರೆ ಮುಂದೆ ನಿನ್ನ ಗಂಡಗೆ ಹೇಳು ಹೋಗೋಣ ಅಂತೇಳಿ. ನನ್ನ ಗಂಡನೇ ಬೇಡ ಬೇಡ ಅಂದಿದ್ದು. ಆತು, ಮತ್ತು ಹಿಂಗೆ ಅಂದಮೇಲೆ ಇನ್ನೇನಾಗತೈತಿ? ಇಲ್ಲೋಡು, ನಾ ಹೇಳ್ತೀನಲ್ಲ, ರೊಕ್ಕ ಮಾತ್ರ ನೀನು ಭಾಳ ಜಪಾತ್ನಾಗ ಇಟ್ಕೋಬೇಕು. ನಿನಗೆ ಬಂದ ಪಗಾರನ ಚಂದಾಗಿ ತೆಗೆದಿಟ್ಕೊ ಏನು. ಆತು. ನಿನ್ನ ಗಂಡಗೆ ಏನಾರ ಕಷ್ಟ ಅನಿವಾರ್ಯ ಅಂದ್ರೆ ಬೇಕಾರೆ ಇದು ಮಾಡು, ಆದರೆ ಹಾಳು ಖರ್ಚು ಮಾಡಕೋಬೇಡ. ಮನ್ಯಾಗ ಅದನ್ನು ತನ್ನೆ ಇದನ್ನು ತನ್ನೆ, ಅವ್ರಿಗೆ ಕೊಟ್ಟನೆ ಇವ್ರಿಗೆ ಕೊಟ್ಟನೆ, ಮುಂದೆ ಎಲ್ಲದಕ್ಕೂ ರೊಕ್ಕ ಹಾಕಿ ಮಾಡಿದ್ನೇ ಏನು ಮಾಡ್ಕೋಬೇಡ. ಇಬ್ಬರು ಗಂಡ್ಮಕ್ಳು ಅದಾರ, ಮನೆ ಜವಾಬ್ದಾರಿ ಅವ್ರದೇ, ಅವರೇ ಮಾಡಲಿ ಏನು. ಅಲ್ಲವಾ, ಈಗ ಮತ್ತೆ ನಾನು ಕೋರ್ಟ್ಗೆ ಹೋಗ್ತೀನಿ, ಮನೆಯ ಕೆಲ್ಸಕ್ಕೆ ಈಗ ಕೆಲವೊಂದು ನಾನಿಲ್ಲಂದ್ರೂ ಅವರೇ ಮಾಡ್ಕೊತಾರ. ದುಡ್ಡು ಮಾತ್ರ ನಾನೇ ಇಟ್ಕೊತೀನಿ ಅಂತಂದ್ರೆ ನಿಮ್ಮ ಅತ್ತಿಗೆ ಯಾವಾಗಾರ ಬೇಕಂದ್ರೆ ಖರ್ಚಿಗೆ ಕೊಡು ಒಂದು ಸ್ವಲ್ಪ, ಇಲ್ಲ ಅಂತ ನಾ ಹೇಳಂಗಿಲ್ಲ. ಆದ್ರೆ ಹಂಗಂತೇಳಿ ಎಲ್ಲ ಕೊಟ್ಟು ಬಟ್ ಬರಿಗೈ ಮಾಡ್ಕೋಬೇಡ. ಅದನ್ನ ಹೇಳಕತ್ತೇನೆ ನಿಂಗೆ ಈಗ ಅರ್ಥ ಆಗಲ್ಲ. ಕೈಯಾಗ ರೊಕ್ಕ ಇದ್ದಾಗ, ರೊಕ್ಕ ಇಲ್ದಾಗ ಗೊತ್ತಾಕತಿ ಯಾರು ನಮ್ಮರು ಯಾರು ನಮ್ಮರಲ್ಲ ಅಂತೇಳಿ ಏನು. ಅದಕ್ಕೆ ರೊಕ್ಕ ಇಟ್ಕೊಂಡಿರು. ಆಯ್ತು ಸರಿ, ನಾ ಹೋಗಿ ಬರ್ತೀನಿ. ಆತ್ರಿ
ಆಮೇಲೆ ನಾನ ಬಂದು ಕೊಡ್ತೇನೆ ತಗೋರಪ್ಪ. ಆ ಗೊಬ್ಬರ ಚೀಲ ಅಲ್ಲೇ ಇಟ್ಟೇನು ನೋಡು. ಅಪ್ಪ ಹೊರಗೆ ಬಂದು ಕುಂತೇನೆ? ಹೊರಗೆ ಬಂದು ಕುಂತೆ. ಒಳಗೆ ಕುಂತ್ ಬೇಸರ ಆದಂಗಾತು. ಯವ್ವ ಹೊಲದ ಕೆಲ್ಸ ಮುಗಿತಾ? ಹ್ಞೂನಪ್ಪ, ಹೊಲದ ಕೆಲಸ ಎಲ್ಲಿ ಮುಗಿತೈತಲ್ಲ, ದಿನ ಒಂದಕ್ಕೂ ಇರೋದೇ ಅದು. ಆ ಗೊಬ್ಬರ ಚೀಲ ಇದ್ವಲ್ಲ ಅದೆಲ್ಲ ಮತ್ತೆ ಅಡಿಕೆ ಗಿಡಕ್ಕೆ ಎಲ್ಲ ಪೂರ್ತಿ ತೆಂಗಿನ ಮರಕ್ಕದ ಗೊಬ್ಬರ ಹಾಸ್ಬೇಕಲ್ಲ, ಅದನ್ನ ಹೇಳಾತಿದ್ದೆ. ಪಾಪ ಎಲ್ಲದಕ್ಕೂ ನೀನ ಒಬ್ಬಿಕೆ ಓಡಾಡಂಗೆ ಆಗ್ಬಿಟ್ಟತ್ತಲ್ಲವ. ಏನು ಮಾಡಲಿ ಹೇಳಿ, ನನ್ನ ಹಣೆ ಬರತ್ತಾಗ ನನ್ನ ಹಣೆ ಬರೋನ ಸರಿ ಇಲ್ಲ. ಎಲ್ಲಕ್ಕೂ ಪಾಪ ನೀನೇ ಓಡಾಡ್ಬೇಕು. ಅಯ್ಯೋ ಏನು ಮಾಡೋಕ್ಕಾಗತ್ತಪ್ಪ, ಏನು ಮಾಡೋಕ್ಕಾಗತ್ತೆ ಹೇಳು, ಎಲ್ಲ ನಮ್ಮ ಕರ್ಮ. ಹೋಗ್ಲಿ ಬಿಡು. ಇದು ಏನಾರ ಬೇಕನ್ಲ, ಇದು ಇದಕ್ಕದು ಹೋಗ್ಬೇಕನ? ಇಲ್ಲವ, ಈಗ ಎಲ್ಲೂ ಹೋಗಂಗಿಲ್ಲ, ಬೇಡ. ಅವ ನಿನಗೆ ಎಷ್ಟು ತ್ರಾಸ ಆಗಕತ್ತೈತಿ ಬೇ ನಾನು ನೋಡ್ಕೊಳಕ. ಏನು ಮಾಡ್ಲಪ್ಪ, ನಾನಾರ ಏನು ಮಾಡಲಿ ಹೇಳು, ತ್ರಾಸ ಆಕ್ಕತ್. ಮತ್ತೆ ಬರ್ಬರ್ತಾ ನನಗೇನು ವಯಸ್ಸು ಕೂಡೇ ಬರ್ತೈತಿ ಅಲ್ಲ, ಏನು ನನ್ನ ಹಣೆ ಬರ್ದಾಗ ದೇವ್ರು ಬರೆದು ಬಿಟ್ನಂತ. ಛೇ, ಈಗೊಮ್ಮೆ ಮನಸ್ತತಿ. ಆಕಿನ್ನ ಸುಂದ್ರಿನ ಮನೆ ಬಿಟ್ಟು ಕಳಿಸ್ಬಾರ್ದಾಗಿತ್ತು. ಆಕೆರ ಇದ್ದಿದ್ರೆ ಎಷ್ಟು ಆಸರಾಗಿರ್ತಿತ್ತು. ಅವ ನನಗೆ ಹಿಂಗಾಗಿದ್ದ ವಿಚಾರ ಆಕಿಗೆ ಗೊತ್ತಿಲ್ಲ. ಏನು ಆಕಿಗೆ ಹೋಗಿ ಇದನ್ನೆಲ್ಲ ಹೇಳಿ ಕರ್ಕೊಂಬಾಬೆ. ನಾ ತಪ್ಪಾತಂತ ಕೇಳೇನಿ ಅಂತ ಹೇಳವ. ಬೇಕಾದ್ರೆ ಅಲ್ಲಿ ಹೋಗಿ ಒಂದು ಫೋನ್ ಹಚ್ಕೊಡು, ನಾನು ಮಾತಾಡ್ತೀನಿ. ನನ್ನ ಫೋನ್ಲೇ ಹಚ್ಚಿದ್ರೆ ಮಾತಾಡುವಳ್ಳು, ಇದು ಎಬ್ಸುನು ಒಳ್ಳು. ಅದಕ್ಕೆ ಹಿಂಗೆ ಆಗೈತಿ ಬಾ, ಈಗ ನಿನ್ಗೆ ಯಾರು ಏನು ಅನ್ನಂಗಿಲ್ಲ, ನಿಂದ ಇರುತ್ತೆ, ನಾ ಮನ್ಯಾಗ ಆರಾಮಾಗಿ ಇರುವಂತಿ ಅಂತ ಹೇಳ್ಬೆ. ನಾ ಇನ್ನೊಂದು ಲಗ್ನ ಅಂತರೂ ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನೆಟ್ಗಿದ್ದವ್ರಿಗೆ ಕನ್ಯೆ ಸಿಗುವಲ್ತೀನಿ, ನನಗೆ ಯಾಕೆ ಕನ್ಯೆ ಕೊಡ್ತಾರೆ ಹೇಳವ ನೋಡೋಣ, ಹೌದಿಲ್ಲ? ಅದಕ್ಕೆ ಇರೋ ಹೆಂಡ್ತಿ ಆಕೆ ಹೊಟ್ಟಿಲ್ ಬೇರೆ ಅದಾಳ, ಕೂಸು ಹುಟ್ಟದೈತಿ ಇವತ್ತು ನಾಳೆ. ಆ ಖುಷಿನ ಮಕ ನೋಡ್ಕೊಂಡು ಜೀವನ ಕಳೆದು ಬಿಡ್ತೇನೆ, ನಮ್ಮ ವಂಶನೂ ಮುಂದುವರಿತೈತಿ. ಏನಂತೀಯವ? ನಾನು ಅದನ್ನ ವಿಚಾರ ಮಾಡೀನಿ. ನಾನು ಇವಾಗ ಎಷ್ಟು ದಿನ ಅಂತ ಬದುಕ್ತೇನಪ್ಪ, ಆಮೇಲೆ ನಿನಗೊಂದು ಆಸರಕ್ಕೆ ಬೇಕಲ್ಲ. ಆಮೇಲೆ ಈ ಮನೆಗೊಂದು ಹೆಣ್ಣು ದಿಕ್ಕೆ ಬೇಕು. ನೀ ಎಲ್ಲ ನೆಟ್ಟಿಗಿದ್ರೆ ಇನ್ನೊಂದು ಲಗ್ನನಾರ ಮಾಡ್ತಿದ್ದೆ. ನೀನು ಹಿಂಗೆ ಆಗ್ಬಿಟ್ಟಲ್ಲಪ್ಪ, ಏನು ಮಾಡೋದೆ? ನೋಡ್ತೇನೆ ತಡಿ, ಹೋಗಿ ಹಿಂಗೆ ಆಗೈತವ ನಿನ್ನ ಗಂಡಗೆ, ಬಾ ಅಲ್ಲಿ ಆರಾಮಾಗಿರುವಂತೆ ಅಂತ ಹೇಳಿ ಕರಿತೀನಿ. ನೋಡೋಣ ಬರ್ತಾಳ ಏನು ಮಾಡ್ತಾಳ. ಇವತ್ತ ಹೋಗ್ಯನವ? ಇವತ್ತ ಹೋಗಿ ಮಾತಾಡ್ತೀನಿ ತಗೋಪ್ಪ. ಮಾತಾಡಿ ಆಕಿ ಕಡೆ ಫೋನ್ ಹಚ್ಚಿಸ್ತೇನೆ. ಬರಲ್ಲ ಅಂದ್ಲಂದ್ರು ಹೆಂಗಾರ ಮಾಡಿ ಒಪ್ಪಿಸಿ, ಒಂಚೂರು ರಂಜಿಸಿ ಮಾತಾಡಿ ಒಪ್ಸವ. ಏನು ಮನ್ಯಾಗ ಕರೆನ ನಾನು ದೊಡ್ಡ ತಪ್ಪು ಮಾಡಿದೆ ನಿಜವಾಗ್ಲು. ಆಕಿ ಎಲ್ಲ ಹಳೇದು ಮರ್ತು ತನ್ನ ಪಾಡಿತಾ ಇದ್ಲು. ಸುಮ್ಮನೆ ನೀನು ಅನುಮಾನ ಪಡೋದಲ್ದ ನನ್ನ ತಲೆಯಾಗೂ ಇಲ್ಲ ಬಾರು ತುಂಬಿ ನಾವಿಬ್ಬರು ಅನುಮಾನ ಪಟ್ಟು ಆಕಿ ಮನಸ್ಸಿಗೆ ಬೇಜಾರು ಮಾಡಿಬಿಟ್ವಿ. ಅಲ್ಲಲ್ಲ ಹಿಂಗೆ ಮಾತಾಡ್ತೀಯಲ್ಲ, ಅವಾಗ ನಿನಗೂ ಅನುಮಾನ ಬಂತ ಬರಲಿಲ್ಲ ಹೇಳಂಗಾರ ನೋಡೋಣ. ಈಗ ಕಾಲು ಮುರಿದೈತಿ ಅಂತೇಳಿ ನಿನಗೆ ಹಿಂಗೆ ಅನ್ಸಾಕತ್ತೈತಿ. ಅವಾಗ ನಾವಿಬ್ರು ಅನುಮಾನ ಪಟ್ವ್ಯಾ? ಅದನ್ನ ಹೇಳಕತ್ತಿರೋದು. ಅವಾಗ ಸ್ವಲ್ಪ ಅನುಮಾನ ಪಡ್ಲಾರ್ದ ನಾವಿಬ್ರು ದುಡುಕ್ಲಾರ್ದ ಸಮಾಧಾನವಾಗಿ ಇದ್ದು ಬಿಟ್ಟಿದ್ರ ಆಗ ಹೋಗಿರೋದು. ನಾವು ಅನುಮಾನ ಪಟ್ಟು ದೊಡ್ಡ ತಪ್ಪು ಮಾಡಿದ್ವಿ. ಆತಪ್ಪ, ಆಗ್ಬಾರ್ದು ಆಗ ಹೋತೀಗ. ಹೋಗ್ಲಿ ಬಿಡು, ಈಗ ಅದನ್ನೇ ಮುಂದುವರಿಸ್ತೀಯಾ? ಏನು ಮಾಡೋಕ್ಕತ್ತ ಹೇಳು. ಈಗ ನಾ ಹೇಳೋದಾದ್ರೆ ಹೋಗಿ ಒಂದು ಮಾತಾಡ್ತೀನಿ ನೋಡೋಣ. ಗಂಡ ದಿಕ್ಕಿಲ್ಲದ ಮನೆ, ಆಕಿನೂ ಕರೆದ ತಕ್ಷಣ ಬಂದರೂ ಬರ್ಬೋದು. ಆ ಕೂಸಿಗಾರ ದಿಕ್ಕು ಬೇಕಲ್ಲ. ಸರಿ, ಹಂಗಾರೆ ಹೋಗಿ ಮಾತಾಡವಾ? ಹ್ಞೂನಪ್ಪ, ಹೋಗಿ ಮಾತಾಡ್ತೀನಿ. ಸ್ವಲ್ಪ ಹುಷಾರಾಗಿದ್ದು ಬಿಟ್ಟಿದ್ದೆ ಅಂದರೆ ಹಿಂಗಕ್ಕಿದ್ದಿಲ್ಲ. ಎಷ್ಟು ಹೇಳಿದೆ ಬೈಕ್ ಓಡಿಸೋ ಹೊತ್ನ್ಯಾಗ ನಿಧಾನ 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 ಅಂತೇಳಿ. ಬೈಕ್ ಓಡಿಸಿ ಅದು ನಮ್ನಿ ಬಿದ್ದು ಕಾಲಿನ ಶಕ್ತಿ ಕಳ್ಕೊಂಡಿಯಲ್ಲಪ್ಪ. ಏನು ಮಾಡೋಕ್ಕತ್ತ ಹೇಳು. ಈಗ ಒಂಥರ ಇಷ್ಟು ದಿನ ಒಂಥರ, ಈಗ ಹೋಗಿ ನಾನೇ ಆಕಿ ಕಾಲು ಹಿಡಿಯಂಗೆ ಆತು. ಕಾಲು ಹಿಡ್ದ ಕೈ ಹಿಡ್ದ ಒಟ್ಟು ಒಪ್ಪಿಸಕಿನ ಮನೆಗೆ ಕರ್ಕೊಂಬರ್ತೀನಿ. ಈಗ ನಾವೆಲ್ಲರೂ ಸೇರಿ ಒಂದು ಶ್ರೀಶಕ್ತಿ ಸಂಘ ಓಪನ್ ಮಾಡ್ಕೊಂಡೇವಿ ಈಗ ಹೊಸ್ದಾಗಿ. ಈಗ ಭಾಳ ದಿನನ ಆತಿಗ ಒಂದು 50,000 ರೂಪಾಯಿ ಕುಡೈತಿ. 10,000 ರೂಪಾಯಿ ಇದು ಮಾಡೋಣಂತೆ, ಕೊಡೋಣಂತ. ಏನಂತೀರಿ? ಶಾಂತಕ್ಕ, ನನಗೆ 10,000 ರೂಪಾಯಿ ಸಾಲಲ್ಲ, ಒಂದು 20,000 ಕೊಡು. 20,000 ನಿನಗೆ ಕೊಟ್ರ ನಮಗೆ ಬೇಡನ? ಅದೇ ಅಕ್ಕ, ಹೆಂಗೆ ಮಾತಾಡ್ತೀನಿ ನೀನು? ಶಾಂತಂದು ಅಕ್ಕ, ರಂಜಾನ್ದು ಹಬ್ಬಕ್ಕೆ ನಮ್ದುಗೆ 10,000ಗೆ ಸಾಲಾಗೆ ಆಗಿದೆ. ನಿಮ್ದು ಕೊಡಿ, ನಮ್ದು ತೀರ್ಸ್ಕೊಂಡ್ಬಿಟ್ಟು ನಿಮ್ದು ವಾರಗೆ ಕಟ್ಬಿಟ್ಟು ಮುಟ್ಟಿಸ್ತೀನಿ. ಅಲ್ಲ, ಸೇರ್ಕೋ ಅಂದ್ರೆ ಸಂಘಕ್ಕೆ ನಾವಲ್ಲೇ, ನೀವೆಲ್ಲ ನಂಗೆ ಯಾಕ ನಿಂಗೆ ಯಾಕ ಅಂತೀರಿ. ಈಗ ರೊಕ್ಕ ಹಂಚಿಕೆ ಬಂದತ್ನೆ, ನಂಗೂ ಕೊಡು ನಿಂಗೂ ಕೊಡು. ಹೋಗ. ಇಲ್ಲ ಎಲ್ಲರಿಗೂ ಇಲ್ಲಿ ನಮ್ಮಲ್ಲೇ ಇದು ಹಂಚ್ಕೊಳ್ಳೋದು ಈಗ ಸದ್ಯಕ್ಕೆ. ನಿನಗೆ ಈ ಸಲ ಆಗಲ್ಲ ಪಾತಿ. ನೀನು ಹಂಗಾರೆ ಈಗ ಹಂಚಿಕೆ ಆದ್ಮೇಲಿಂದ ಸೇರ್ಕೋ, ಆಮೇಲೆ ಬೇಕಾರೆ ಬರುವಂತೆ. ನಿಂಗೆ ಬೇಕನಾ ಪ್ರೇಮವ? ತಡಿಯವ, ಯಾವುದಕ್ಕೂ ನನ್ನ ಗಂಡನ ಒಂದು ಮಾತು ಕೇಳ್ತೀನಿ. ಮತ್ತು ಆಮೇಲೆ ಎದಕ್ಕೆ ತೊಗೊಂಡು ಮಾಡಿದಿ ಅಂತಂದ್ರೆ ನಾ ಏನು ಮಾಡಲಿ? ಉಳಿತಾಯ ಸಂಘ ನನ್ನ ರೊಕ್ಕ ಅಲ್ಲೇ ಇದ್ದರೆ ಇರ್ತತಗ. ಅದಕ್ಕೆ ಇಲ್ಲೇ ಕುಂತೀರಿ ಶಾಂತಕ್ಕ, ಒಂದು 2 ಮಿನಿಟ್ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ತಡಿ, ಪ್ರೇಮವು ಏನಾರ ಒಲ್ಲ ಅಂತ ಅಂದ್ಲಂದ್ರೆ ಬೇಕಾರೆ ಆಕಿನ ಕೇಳಿ ಆಕಿ ಹೆಸರಿನ ಮೇಲೆ ನಿಂಗೆ ಕೊಡ್ತೀನಿ. ಆದ್ರೆ ಕರೆಕ್ಟಾಗಿ ಅದದು ಏನು ಬಡ್ಡಿ ಐತಿ ವಾರ ಏನೋ 1,000 ರೂಪಾಯಿ ಬರ್ಬೋದು ಕಟ್ಟೋದು. ಕಟ್ಟಿ ಮುಟ್ಟಿಸ್ಬಿಡು. ಏನು? ಇಲ್ಲ ಶಾಂತಕ್ಕ, ವಾರ 1,000 ಬರಲ್ಲ, ಒಂದು 650 ರೂಪಾಯಿನ ಎಷ್ಟ ಬರ್ತೈತಿ. ಕಡಿಮೆ ರೊಕ್ಕಲ್ಲ, ಹೆಚ್ಚಿಗೆ ರೊಕ್ಕ ಆದ್ರೆ 1,000 ರೂಪಾಯಿ 1,200 ಹಿಂಗೆ ಬರ್ತೈತಿ. ಹೌದಲ್ಲ? ಸರಿ ತಡಿ ನೋಡೋಣ. ಪ್ರೇಮ್ ಏನಾರ ಒಲ್ಲ ಅಂದ್ಲಂದ್ರೆ ನಿಂಗೆ ಕೊಡ್ತೇನಂತೆ. ಅದೇ ನಿಮ್ಮದು ಯಾರಾದರೂ ನಿಮ್ಮದು ಹೆಸರು ಮೇಲೆ ಕೊಡಿ. ನಮ್ದುಗೆ 9,000ಗೆ ಕೊಟ್ಬಿಡಿ, ನಮ್ದು 10,000ಗೆ ಕಟ್ತೀವಿ. ನಿಮ್ಮದು ಹೆಸರು ಮೇಲೆ ಕೊಡ್ಸಿರ್ತೀರಿ ಅಲ್ಲ, 1,000ಗೆ ನಿಮ್ದುಗೆ ಇಟ್ಕೊಳ್ಳಿ. 1,000 ರೂಪಾಯಿ ಬೇಡವಾ? ಆಮೇಲೆ ಕಟ್ಟಲಿಲ್ಲ ಅಂದ್ರೆ 10,000 ನಾವೇ ಕಟ್ಟೋದಾಕತ್ ಬಾಳೆ.
ಕ್ಯಾಗೆ ಗಿರ್ಜಂದು ಅಕ್ಕ, ನಮ್ದು ಕಟ್ಟೋದಿಲ್ಲ, ನಮ್ದು ಮ್ಯಾಗೆ ನಿಮ್ದು ನಂಬಿಕೆಗೆ ಇಲ್ಲ. ಅರೇ ನಾವು ನಮ್ಮ ಕರಾಮ್ಗೆ ಮಾಡೋದಿಲ್ಲ, ನಂಬಿಕೆದು ಅಂದ್ರೆ ನಮ್ದಿಗೆ ಯಾವತ್ತು ನಾವು ಮೋಸದು ಗಿಸದು ಮಾಡೋದಿಲ್ಲ. ಕೊಡ್ತಿದ್ರೆ ಕೊಡ್ತಾವ್, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾವ್. ಹಾ ಬೇಕಾದ್ರೆ ನೋಡ್ಕೊಳ್ಳಿ. ಇವ್ರು ಯಾರು, ಇವ್ರು ರೇಣಂದು ಅಕ್ಕದು ಹೆಸರಿನಲ್ಲಿ ನಮ್ದು ಸಂಘಗೆ ತಗೊಂಡಿತ್ತು. 1 ರೂಪಾಯಿಗೆ ಅವ್ರಿಗೆ ಧೋಕಾಗೆ ಮಾಡಿಲ್ಲ ನಾವು. 1 ರೂಪಾಯಿಗೆ ಪೂರಾಗೆ ಲೆಕ್ಕ ಚುಕ್ತಿಗೆ ಮಾಡಿದೀವಿ. ಅವ್ರದಿಗೆ ಕೇಳ್ಕೊಳ್ಳಿ. ಮತ್ತೆ ಕಿರಣ ಒಂದ್ಲು ಯವ್ವ ಯಾರಿಗೆ ಸಾಲ ಕೊಡ್ಸೋದಲ್ವ, ಸಾಲ ಕೊಡ್ಸಿ ಬುದ್ಧಿ ಬೆಟ್ಟಾಗಿತ್ತು ನನಗಂತೇಳಿ. ಕ್ಯಾ ಬುದ್ಧಿದು ಬೆಟ್ಟಾಗಿತ್ತಿ? ಕ್ಯಾ ಅವ್ರದ್ದು ಏನ್ ನಾವು ಸೀಗೆ ಖರಾಬಿಗೆ ಮಾಡಿದೀವಿ? ಅವ್ರದ್ದು ನಮ್ದು ಮುಂದೆ ಮಾತಾಡ್ಬೇಕು, ಅವ್ರದಿಗೆ ಏನಿಲ್ಲ ನಾವು. ಏನ್ರಿ ಸಂಘದಾಗ 10,000 ರೂಪಾಯಿ ಕೊಡಕತ್ತಾರಂತೆ, ಇಸ್ಕೊಲೆ ಬೇಡ? ಅಯ್ಯ ನಿನ್ ಹೆಣ ಎತ್ಲಿ, ಇನ್ನೂ ಇಸ್ಕೋಲೆ ಬೇಡ ಅಂತ ಹೇಳ್ತೀಯ? ಹೋಗ ಅಲ್ಲೇ ಇಸ್ಕೋ ಹೋಗು. ಏನ ಇಸ್ಕೋ, ಮೊದ್ಲು ಇಸ್ಕೋ. ನಾನು ಬಂಗಾರ ಗಿತ್ತಿ, ನೀನು ಒಳ್ಳೆ ರೊಕ್ಕಿಲ್ಲ ಟೈಮ್ನಾಗ ಈ ಮಾತು ಕೇಳಾಕತ್ತಿ. ಏನ ಭಾರಿ ಪರಿಸ್ಥಿತಿ ಬಿದ್ದು ಒದ್ದಾಡಿ ಬಿಗಡಾಯಿಸಿತ್ತು. ಚಲೋ ಆತು. 10,000 ರೂಪಾಯಿ ಮೊದ್ಲು ಇಸ್ಕೊಂಡು ಏನೋ ಒಂಚೂರು ಕೊಡೋದದು ಅದಾವು, ಅವನ್ನೆಲ್ಲ ಕೊಟ್ಟು ಮುಗಿಸ್ಕೊಂಡು ಏನ ಮನಿಗೆ ಒಟ್ಟು ತರವೆಲ್ಲ ಅದಾವು, ಅವನು ತಂದು ಮನಿಗೆ ಒಟ್ಟು ಖರ್ಚಿಗೆ ಎದ್ಕರ ಹಾಕತಿ. ಮೊದ್ಲು 10,000 ರೂಪಾಯಿ ಇಸ್ಕೊಂಬರೋಗು. ಈಗಂದ್ರೆ ಈಗ ಕೊಡಲ್ಲ ರೀ, ನಾಳೆ ಬ್ಯಾಂಕಿಗೆ ಹೋಗಿ ತೆಗಿಸ್ಬೇಕು. ಅದು ಹೋಲಿ ಅಲ್ಲ, ಕೊಡ ಬರೇ 10,000 ರೂಪಾಯಿ ಇಸ್ಕೊಳ್ಳೋದಷ್ಟೇ ಅಲ್ಲ, ವಾರ ಏನು 1,000 ಬರ್ತೈತೋ, ಒಟ್ಟು 600-700 ರೂಪಾಯಿ ಬರ್ತೈತೋ ಗೊತ್ತಿಲ್ಲ, ಒಟ್ಟು ಕಟ್ಬೇಕು. ಮತ್ತೆ ಬರೀ ಇಸ್ಕೊಂಡು ಕುಂತು ಬಿಟ್ರೆ ಅದನ್ನ ಕಟ್ಟ ಬಗ್ಗಿ ಹೆಂಗ? ಕಟ್ಟನವಲೆ ಏನು ನಮ್ಮ ಕೈಲಿ ಆಗೋದಿಲ್ಲ ಕಟ್ಟಕ್ಕೆ? ಏನು ಖಾಲಿ ಕೂತಿರ್ತೀನಂತ ಮಾಡಿ ಕಟ್ಟನ ಹೋಗಿ, ಕಟ್ಟಿದ್ರೆ ಆತು ಹೋಗು. ಅಯ್ಯೋ ದೇವ್ರೆ, ಇನ್ನೂ ಕಟ್ಟಲಿಲ್ಲ ಅಂದ್ರೆ ಎಷ್ಟು ಮಾತಾಡ್ತಿದ್ದೆ ನೀನು? ಕಟ್ಟಿ ಮಾಡಿನೇ ಇಷ್ಟು ಮಾತಾಡ್ತೀನಿ. ನಾನು ಕಟ್ಲಾರ್ದ ಸಂಘದ ಸಾಲಗಳೆಲ್ಲ ತೀರ್ಬಿಟ್ಟಾವಂತ ಮಾಡಿ ಏನ? ನಾ ಕಟ್ಟಿದ್ಕ ಎಲ್ಲ ತೀರಿರೋದು. ತಗಸ್ ಹೋಗ, ಕಟ್ಟನ ಹೋಗ. ಸರಿ ಆತು, ಏನು ನಿಮ್ಮ ಮಾತು ಕೇಳಿ ತೆಗಿಸ್ತೀನಿ. ಏನಾರ ಕರೆಕ್ಟಾಗಿ ರೊಕ್ಕ ಕಟ್ಟಲಿಲ್ಲ ಮತ್ತು ನೋಡ್ರಿ ಹೇಳಾಕತ್ತೀನಿ, ಏನು ತೆಗಿಸ್ತೀನಿ. ಹ್ಞೂ ನಮ್ಮರಯ್ಯ, ತಗಸು. ರೊಕ್ಕ ಬೇಕಾದ್ರೆ ನಿನ್ನ ಕೈಯಾಗೆ ಇಟ್ಕೋ, ನನ್ನ ಕಡೆ 1 ರೂಪಾಯಿ ಕೊಡಾಕೋಬಿಡ. ನಿಮ್ಮ ಕೈಯಾಗ ಯಾರು ಕೊಡ್ತಾರ? ನಿಮ್ಮ ಕೈಯಾಗ ಕೊಟ್ಟು ಮುಂಡ ಮುಚ್ಕೊಂಡು ಹೋಗಂದೇನು ನನಗೆ? ನಾನು 1 ರೂಪಾಯಿನೂ ನಿಮ್ಮ ಕೈಯಾಗ ಕೊಡಲ್ಲ. ನನ್ನ ಜೀವನನೇ ಇಷ್ಟ ಆಗ್ಬಿಟ್ಟತ್ತಾಗ. 1 ರೂಪಾಯಿ ಇಲ್ದಂಗೆ ಕೈಯಾಗ ಜೀವನ ಮಾಡೋದಾಗೈತಿ. 10,000 ರೂಪಾಯಿ ತೆಗಿಸ್ತೀನಿ, ಅದೇನು ಕೊಡೋದಾವ್ ಕೊಡ್ತೀನಿ, ಮಾಡ್ತೀನಿ, ಮನೆಗೆ ಏನು ತರ್ಬೇಕು ತರ್ತೀನಿ. ಆದರೆ ಅದನ್ನು ಕಟ್ಟಿ ಮುಟ್ಸೋದು ಮಾತ್ರ ನೀವೇ. ಏನು? ಹ್ಞೂ ನೀ ಏನು ತಲೆ ಕೆಡಿಸ್ಕೋಬೇಡ. ಬ್ಯಾಡ ಅಂತೇನು ಅಂದಿಲ್ಲಲ್ಲ ಏನು? ಇಲ್ಲಪ್ಪ, ಬ್ಯಾಡ ಅಂತೇನು ಅಂದಿಲ್ಲ. ಸರಿ, ಹಂಗಾರೆ ಬ್ಯಾಡ ಅಂದಿಲ್ಲಲ್ಲ. ಪಟ್ಟ ನಾನು ತೆಗೆಸ್ಕೊಂಬಂದ್ಬಿಡು ಅಂತ ಹೇಳಿ, ಅದೇನು ಸಹಿ ಮಾಡೋದೈತೆ ಮಾಡಿಬಿಡು, ನಾಳೆ ತೆಗೆಸ್ಕೊಂಬಂದು ಕೊಡ್ರಿ ಅಂತೇಳಿ. ಸರಿ ಆತು. ಹಬ್ಬ, ಒಳ್ಳೆ ರೊಕ್ಕ ಇಲ್ದತ್ನಾಗ 10,000 ರೂಪಾಯಿ ಅಂತ ಸುದ್ದಿ ತಂದಾಳ. ಒಳ್ಳೇದಾತ. ಖರ್ಚಿಗೋಸ್ ರೊಕ್ಕ ಅದು ಬಿಡು, ಹೆಂಗಾರ ಆಗಲಿ.